السلام عليكم ورحمة الله وبركاته. بسم الله الحمد لله والصلاة والسلام على أشرف المرسلين وعلى آله وصحبه أجمعين أما بعد. الحمد لله. ಕರ್ನಾಟಕ ಸ್ಟೇಟ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಸುನ್ನಿ ಯುವಜನ ಸಂಘ, ಸುನ್ನಿ ಬಾಲ ಸಂಘ ಇದರ ಕೋನಂಡೂರ್ ಯೂನಿಟ್ ಸಹಭಾಗಿತ್ವದಲ್ಲಿ ವಹ್ಲತುಲ್ ಬದರಿಯಾ ಮಜ್ಲಿಸ್ ಕರೆದು ಇದೀಗ ನಮ್ಮ ಜಮಾತಿನ ಎಲ್ಲ ಜಾತಿ ಮತ ಭೇದ ಪಂಗಡಗಳಿಲ್ಲದೆ ವ್ಯತ್ಯಾಸವಿಲ್ಲದೆ ಆ ವಿದ್ಯಾರ್ಥಿನಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮದಲ್ಲಾಗಿದೆ ಒಂದು ಗುಡಿಗಿರುವುದು. ಸ್ಟೂಡೆಂಟ್ಸ್ ಲೈಫ್ is often called the golden life because it is a foundational period of personal growth and learning, mostly free from heavy adult responsibilities. ಅದಾಗಿದೆ ವಿದ್ಯಾರ್ಥಿ ಜೀವನ ಎಂಬುದು ಸಾಮಾನ್ಯವಾಗಿ ನಾವು ಒಂದು ಸುವರ್ಣ ಜೀವನ ಎಂದು ಕರೆಯುತ್ತೇವೆ. ಯಾಕೆಂದರೆ ಇದು ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ಕಲಿಕೆಯ ಅಡಿಪಾಯವಾದ ಒಂದು ಭಾಗವಾಗಿದೆ ಸ್ಟೂಡೆಂಟ್ ಲೈಫ್ ಎಂಬುದು. ಆ ಒಂದು ವಿದ್ಯಾರ್ಥಿ ಜೀವನ ಅದು ಯಾವುದೇ ಸ್ಕೂಲ್ ಆಗಲಿ ಮದ್ರಸವಾಗಲಿ, ಇವತ್ತು ನಮ್ಮ ಮಕ್ಕಳಿಗಿರುವಂತಹ ಎಜುಕೇಶನ್ಗೆ ಯಾವುದೇ ಕುಂದುಕೊರತೆಗಳಿಲ್ಲ. ಹಿಂದಿನ ಕಾಲದಲ್ಲಿ ವಿದ್ಯೆ ಕಲಿಯಬೇಕಾದರೆ ಹಲವಾರು ದೂರದವರಿಗೆ ಪ್ರಯಾಣ ಮಾಡಿ ಕಷ್ಟಪಟ್ಟು ಗಳಿತು ಊರಿಗೆ, ದೇಶಕ್ಕೆ, ರಾಜ್ಯಕ್ಕೆ ಪ್ರತಿಭೆಯನ್ನು ತಂದು ಒಂದು ಮಾದರಿಯೋಗ್ಯವಾದ ಜೀವನವನ್ನು ಅಳವಡಿಸಿ, ಅದೇ ರೀತಿ ಎಲ್ಲಿ ವಿದ್ಯೆ ಇಲ್ಲವೋ ಅಲ್ಲಿಗೆ ಅವರಿಗೆ ಬೇಕಾದ ಕಲಿಕೆ ವ್ಯವಸ್ಥೆಗಳನ್ನು ಉಂಟು ಮಾಡಿ ಅಲ್ಹಮ್ದುಲಿಲ್ಲಾ ಇವತ್ತು ನಮಗೆ ನಮ್ಮ ಹಿರಿಯರು ಒಳ್ಳೆಯ ಮಾರ್ಗವನ್ನು ಇಲ್ಲಿ ಕಂಡುಕೊಂಡಿದ್ದಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಮಕ್ಕಳಲ್ಲಿ ನಾವು ಹೇಗೆ ಬೆಳೆಸಬೇಕೆಂಬಂತಹ ಉದ್ದೇಶದಲ್ಲಿ ಅವರಿಗೆ ಕೊಡುವ ಪ್ರೀತಿಯಲ್ಲಿ ಕೆಲವೊಮ್ಮೆ ಎಡವುತ್ತಿದ್ದೇವೆಯಾ ಎಂಬ ಪ್ರಶ್ನೆಗಳು ಮೂಡುವಂತಹ ಒಂದು ಸನ್ನಿವೇಶವಾಗಿದೆ. ಯಾವುದೇ ಇರಲಿ, ನಮ್ಮ ಮಕ್ಕಳು ನಮಗೆ ಬೇಕಾಗಿರುವಂತಹ ಇಹ ಮತ್ತು ಪರಲೋಕದ ವಿಜಯಕ್ಕೆ ಬೇಕಾಗಿರುವಂತಹ ಸೊತ್ತುಗಳಾಗಿದ್ದಾರೆ. ಆದುದರಿಂದ ಆ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಬೇಕಾಗಿರುವಂತಹ ಪ್ರೋತ್ಸಾಹಗಳನ್ನು, ಅವರಿಗೆ ಬೇಕಾಗಿರುವಂತಹ ಎಲ್ಲ ಎಜುಕೇಶನ್ ಏದೆಲ್ಲ ವ್ಯವಸ್ಥೆಗಳಿದೆಯೋ ಅದೆಲ್ಲ ನಾವು ಮಾಡಿಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಆದುದರಿಂದ ನಮ್ಮ ಈ ಒಂದು ಊರಿನ ಸುನ್ನಿ ಸಂಘಟ ಕಾರ್ಯಕರ್ತರು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಲ್ಲಾಹನು ಕಬೂಲು ಮಾಡಲಿ, ಸ್ವೀಕರಿಸಲಿ ಇನ್ಶಾ ಅಲ್ಲಾಹ್. ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಲ್ಲಿ ವಿನಂತಿ, ನಿಮಗೆ ಲಭಿಸಿದಂತಹ ಈ ಒಂದು ಅಮೂಲ್ಯವಾದ ಪ್ರಶಸ್ತಿಯನ್ನು ಗಮನದಲ್ಲಿಟ್ಟು ಒಳ್ಳೆಯ ಎಜುಕೇಶನ್ ಗಳಿತು ಊರಿಗೆ ಮತ್ತು ಈ ಊರಿನ ಜನತೆಗೆ ಬೇಕಾಗಿ ಎಲ್ಲಾ ರೀತಿಯಲ್ಲಿ ನಿಮ್ಮಿಂದ ಆಗುವಂತ ವ್ಯವಸ್ಥೆಗಳನ್ನು, ನಿಮಗೆ ಮುಂದಿನ ಜೀವನದಲ್ಲಿ ಸಿಗುವಂತ ವ್ಯವಸ್ಥೆಗಳನ್ನು ಎಲ್ಲರಿಗೆ ಒಂದೇ ರೀತಿಯಲ್ಲಿ ಮಾಡಿಕೊಡಬೇಕೆಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಇದೀಗ